ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಸಾರಿಗೆ ಸಂಪರ್ಕ ಕಲ್ಪಿಸುವ ಸಂಸ್ಥೆಗೆ ಇನ್ನೂ 750 ಬಸ್ ಅವಶ್ಯಕತೆ ಇದ್ದು, ಇದನ್ನು ನೀಗಿಸಲು ಪ್ರಸ್ತುತ ಕೆಕೆಆರ್ಡಿಬಿ ಮಂಡಳಿಯು 45 ಕೋಟಿ ರೂಪಾಯಿ ಅನುದಾನದಲ್ಲಿ 120 ಬಸ್ ಖರೀದಿಸಲಾಗುತ್ತಿದೆ ಎಂದು ಶಾಸಕರಾದ ಅಲಂ ಪ್ರಭು ಪಾಟೀಲ್ ಹಾಗೂ ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲಬುರಗಿ ಮೈಸೂರು ನಾನ್ ಎಸಿ ಸ್ಲೀಪರ್ ಹಾಗೂ ಕಲಬುರಗಿ ಶಿವಮೊಗ್ಗ ಎಸಿ ಸ್ಲೀಪರ್ ಬಸ್ ಕಾರ್ಯಾಚರಣೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 120 ಬಸ್ ಖರೀದಿ ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿದೆ. ಮುಂದಿನ 3 ತಿಂಗಳಲ್ಲಿ ಈ ಬಸ್ ಸಂಸ್ಥೆ ಸೇರ್ಪಡೆಯಾಗಿ ಸಾರಿಗೆ ಸಂಪರ್ಕಕ್ಕೆ ಬಲ ನೀಡಲಿದೆ. ಸಂಸ್ಥೆಯ ಕೊರತೆ ಇರುವ ಬಸ್ಗಳನ್ನು ಪೂರೈಸಲು ಸಿಎಂ ಅವರು ಸಹ ಅಭಯ ನೀಡಿದ್ದು, ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ಮತ್ತಷ್ಟು ಗುಣಮಟ್ಟ ಸೇವೆ ನೀಡಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜ್ಯ 32 ಕನ್ನಡ ನ್ಯೂಸ್ ಕಲಬುರಗಿ. ಸ್ವಲ್ಪ ಹಿಂದೆ ಅಮ್ಮ ಸರಿ ಏನು ಸರಿ ಸ್ವಲ್ಪ ನೋಡ್ರಿ सर चल ले ಸುಮಾರು 56 ಬಸ್ಸುಗಳನ್ನು ಇವತ್ತು ನಮ್ಮ 7 ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ 12 ಬಸ್ಸುಗಳು ಟ್ರಯಲ್ ಬೇಸಿಸ್ ಬಿಡುಗಡೆ ಮಾಡಿದರೆ, ಅದರಲ್ಲಿ 4 ಬಸ್ಸುಗಳು ಇವತ್ತು ನಾವು ಇಲ್ಲಿಂದ ಚಾಲನೆ ಕೊಟ್ಟಿದ್ದೇವೆ. ನಮ್ಮ ಕೆಕೆಆರ್ಡಿಬಿ KSRTC ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ರು ಮತ್ತು ನಮ್ಮ MD ಅವರು ಕೂಡ ಮತ್ತು DC ಅವರು ಎಲ್ಲರೂ ಸೇರಿ ನಾವು ಇದರ ಚಾಲನೆಯನ್ನು ಇದಕ್ಕೆ ಕೊಟ್ಟಿದ್ದೇವೆ. ಇವತ್ತು ಕಲಬುರಗಿಯಿಂದ ನಾನ್ ಎಸಿ ಸ್ಲೀಪರ್ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ 6 ಗಂಟೆಗೆ ಇಲ್ಲಿಂದ ಹೊರಟು ಬೆಳಗ್ಗೆ 8 ಗಂಟೆಗೆ ಮೈಸೂರು ತಲುಪ್ತಕ್ಕಂಥದ್ದು ಮೊದಲಿನ ರೂಟುಗಳು. ಹೊಸದಾಗಿ ರೂಟ್ ಏನಲ್ಲ, ಮೊದಲಿನ ರೂಟುಗಳು ಮೈಸೂರು ಕಲಬುರಗಿ. ಮೈಸೂರಿನಿಂದ ಸಂಜೆ ಅಲ್ಲಿ ಸರಿಯಾಗಿ ಏನಪ್ಪ ಅಂದ್ರೆ 7 ಗಂಟೆಗೆ ಅಲ್ಲಿಂದ ಬಿಟ್ಟು ಇಲ್ಲಿ ಬೆಳಗ್ಗೆ 9 ಗಂಟೆಗೆ ಗುಲ್ಬರ್ಗಿಗೆ ತಲುಪ್ತಕ್ಕಂಥದ್ದು. ಅದೇ ರೀತಿ ಕಲಬುರಗಿ ಶಿವಮೊಗ್ಗ ಬಸ್ ಕೂಡ ಕಲಬುರಗಿ ಕೇಂದ್ರದಿಂದ ಸುಮಾರು 8:15 ಇಲ್ಲಿಂದ ಬಸ್ ಬಿಟ್ಟು 7:15ಕ್ಕೆ ಶಿವಮೊಗ್ಗಕ್ಕೆ ತಲುಪ್ತದೆ. ಶಿವಮೊಗ್ಗದಿಂದ ಸಂಜೆ 7 ಗಂಟೆಗೆ ಬಿಟ್ಟು 5:45ಕ್ಕೆ ಗುಲ್ಬರ್ಗ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ತಲುಪ್ತಕ್ಕಂಥದ್ದು. ಮತ್ತು ಇದರ ಬಸ್ ದರ ಕೂಡ ಇವತ್ತು ಜನರಿಗೆ ಕೈಗೆಟುಕತಕ್ಕಂಥ ರೀತಿಯಲ್ಲಿ ಸುಮಾರು 667 ಕಿಲೋಮೀಟ್ರ್ ಆಗ್ತದೆ ಇಲ್ಲಿಂದ ಮೈಸೂರು. ಆ ಒಂದು 667 ಕಿಲೋಮೀಟ್ರಿಗೆ 1267 ರೂಪಾಯಿ ಬಸ್ ಚಾರ್ಜ್. ಮತ್ತು AC ಸ್ಲೀಪರ್ ಬಸ್ಸಿಗೆ 1195 ಶಿವಮೊಗ್ಗ 547 ಕಿಲೋಮೀಟ್ರ್ ಆಗ್ತದೆ. ಈ ರೀತಿ ಅಪ್ ಆ್ಯಂಡ್ ಡೌನ್ 1074, ಅಪ್ ಆ್ಯಂಡ್ ಡೌನ್ 1334. ಇದಕ್ಕೆ ಬಸ್ಸಿನ ದರ ಫಿಕ್ಸ್ ಮಾಡಿ ಗ್ರಾಹಕರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ KSRTC ಏನು ಈ ಒಂದು ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮದ MD ವತಿಯಿಂದ, ಜಿಲ್ಲಾಧಿಕಾರಿ ವತಿಯಿಂದ, ಅಧ್ಯಕ್ಷರ ವತಿಯಿಂದ ಎಲ್ಲ ಸಾರ್ವಜನಿಕರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳಿ. ಧನ್ಯವಾದಗಳು. ಇವತ್ತಿನ ಶುಭ ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮದಲ್ಲಿ 56 ಬಸ್ಸಲ್ಲಿ ಇವತ್ತು 12 ಬಸ್ಸುಗಳನ್ನು ಇವತ್ತು ರಸ್ತೆಗೆ ಓಡಿಸ್ತಾ ಇದ್ದು, ಅದರಲ್ಲಿ 4 ಬಸ್ಸು ಕಲಬುರಗಿಯಿಂದ ಮತ್ತು ಬಳ್ಳಾರಿಯಿಂದ ಮತ್ತು ರಾಯಚೂರಿಂದ ಈ ರೀತಿ 4 ಬಸ್ಸನ್ನು ಇವತ್ತು ಬಿಡುಗಡೆಗೊಳಿಸಿ, ಮತ್ತು ಉಳಿದಂಥ ಬಸ್ ಬಂದ ಮೇಲೆ ಮತ್ತೆ ರೂಟ್ಗಳನ್ನು ಎಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೇಡಿಕೆ ಇದೆ ಮತ್ತು ಹಳೆಯ ರೂಟ್ ಯಾವುದಿದೆ ನೋಡಿ ಮತ್ತೆ ಅವಕ್ಕೆಲ್ಲ ಚಾಲನೆ ಕೊಡ್ತಾಯಿದ್ದು. ಮತ್ತು ಕೆಲವೇ ದಿನದಲ್ಲಿ 120 ಬಸ್ಸನ್ನು ಮತ್ತು KKRDB ಬಜೆಟಿಂದ ನಮಗೆ ಸುಮಾರು 45 ಕೋಟಿ ಮಂಡಳಿಯವರು ಈಗಾಗಲೇ ನೀಡಿದ್ದಾರೆ. ಮಾನ್ಯ ಶಾಸಕರ ಒಂದು ಸಪೋರ್ಟಿಂದ KKRDB ಎಲ್ಲ ಶಾಸಕರು, ಅಧ್ಯಕ್ಷರು ಸೇರಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ನಮಗೆ 120 ಬಸ್ಸು ಒಂದು ಟೆಂಡರ್ ಪ್ರಕ್ರಿಯೆ ಕೆಲವೇ ದಿನದಲ್ಲಿ ಆಗುತ್ತೆ. ಅದರೊಂದು ಟೆಂಡರ್ ಆದಮೇಲೆ ಮತ್ತೆ ಒಂದು 3-4 ತಿಂಗಳಲ್ಲಿ ಹೊಸ ಬಸ್ಸುಗಳನ್ನು ಮತ್ತೆ ನಮ್ಮ KKRTCಗೆ ಸೇರುತ್ತೆ ಅನ್ನೋಂಥ
ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೂ ಬಸ್ಗಳು ನಮಗೆ ಕೊರತೆ ಇದೆ. ನಮಗೆ 750 ಬಸ್ಗಳನ್ನು ಕೊರತೆ ಇದ್ದು ಆದಷ್ಟು ಬೇಗನೆ ಸರ್ಕಾರಕ್ಕೆ ನಾವು ಒತ್ತಾಯಪಡಿಸಿ ಮಾನ್ಯ ಶಾಸಕರು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸಲುವಾಗಿಯೂ ಕೂಡ ಸಾಕಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇವೆಲ್ಲನೂ ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಒಂದು KKRTC ಕೂಡ ಒಂದು ನಮ್ಮ ಸಾರ್ವಜನಿಕರಿಗೆ ಓಡಾಡೋ ಸಲುವಾಗಿ ಒಂದು ಒಳ್ಳೆಯ ಸೇವೆಯನ್ನು ನೀಡ್ತಾ ಇದ್ದು ಇದರ ನಮ್ಮ ಸಾರ್ವಜನಿಕರು ಕೂಡ ಗಮನ ವಹಿಸ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲೇ ನಮ್ಮ KSRTC ಒಳಗೊಂಡು ಎಲ್ಲ ನಿಗಮಗಳು ಒಳ್ಳೆ ಕಾರ್ಯಾಚರಣೆ ಮಾಡ್ತಾ ಇದ್ದು, ಅಷ್ಟೇ ಭಾರತ ದೇಶದಿಂದ ಯಾವುದೋ ಪ್ರಶಸ್ತಿ ಸಾಕಷ್ಟು ಪ್ರಶಸ್ತಿ ಕೂಡ ಬರ್ತಾ ಇದೆ. ಈಗ ಅನ್ನಪೂರ್ಣ ಕ್ರಾಸ್ ಹತ್ರ ಬಸ್ ಸ್ಟ್ಯಾಂಡ್ ಭಾಳ ಸಮಸ್ಯೆ ಆಗಿದೆ. ಎಲ್ಲಿ ಅನ್ನಪೂರ್ಣ ಕ್ರಾಸ್ ಹತ್ರ ಹಾಸ್ಪಿಟಲ್ ಇವಾಗ ನೋಡಿ, ಅಲ್ಲಿ ಫಸ್ಟು ನಮಗೆ ಒಂದು ಒಳ್ಳೆಯ ಸ್ಥಳ ಬೇಕು. ಆಮೇಲೆ ಅದಕ್ಕೆ ಒಂದು ಅನುದಾನ ಒದಗಿಸಬೇಕು. ನಾವು ಈಗಾಗಲೇ ಒಂದು DPR ಕೂಡ ಮಾಡಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ಬಸ್ ಶೆಲ್ಟರ್ನ ಅವಶ್ಯಕತೆ ಇದೆ ಅವೆಲ್ಲನೂ ಮಾಡಿಸ್ತಾ ಇದ್ದು. ಈಗಾಗಲೇ ಶಾಸಕರು ಕೂಡ ಕೆಲವು ಕಡೆ ಅನುದಾನ ಕೊಟ್ಟಿದ್ದಾರೆ. ಅವರು ಅನುದಾನ ಕೊಟ್ಟಿದ್ದಾರೆ ಮತ್ತು ಕೊಡ್ತಾ ಇದ್ದಾರೆ. ಸಾರಿಗೆ ನಿಗಮ ವತಿಯಿಂದ ಈಗಾಗಲೇ 56 ಪ್ರೀಮಿಯಂ ಬಸ್ಗಳಿಗೆ ನಾವೇನು ಕಾರ್ಯಾದೇಶ ನೀಡಿದ್ದೀವಿ. ಅದರ ಪೈಕಿ 12 ಬಸ್ಸುಗಳು ಟ್ರಯಲ್ ಆ್ಯಂಡ್ ಆಪರೇಷನ್ಗೆ ನೀಡಲಾಗಿರುತ್ತದೆ. ಆ 12 ಬಸ್ಸುಗಳ ಪೈಕಿ 4 ಬಸ್ಸುಗಳನ್ನು ಇವತ್ತು ಕಲಬುರಗಿ ಡಿವಿಷನಿಂದ ನಾವು ಮೈಸೂರು ಮತ್ತು ಶಿವಮೊಗ್ಗಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇವು ಎಲ್ಲನೂ ಹಳೆ ರೂಟ್ಸು. ರಿಪ್ಲೇಸ್ಮೆಂಟಲ್ಲಿ ನಾವು 4 ಬಸ್ಸುಗಳನ್ನು ಟ್ರಯಲ್ ಆಪರೇಷನ್ಗೆ ಕೈಗೊಂಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷದ ಒಳಗೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಜನರಿಗೆ ಅನುಕೂಲವಾಗುವಂತೆ ಸಾವಿರಾರು ಬಸ್ಸುಗಳು ಆರಂಭವಾಗಿವೆ. ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಆತ್ಮೀಯರು ಹಿರಿಯರಾದಂಥ ನಮ್ಮ ಕಲ್ಯಾಣ ಕರ್ನಾಟಕ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅನುಕುಮಾರ್ ಪಾಟೀಲ್ ಅವರು ಅಧ್ಯಕ್ಷರಾದ ನಂತರ ಜನರಿಗೆ ಇನ್ನೂ ಹೆಚ್ಚಿನ ಫೆಸಿಲಿಟಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಯನ್ನು ತಿಳಿಸುತ್ತೇನೆ. ನಾವು ಶಕ್ತಿ ಯೋಜನೆಯಲ್ಲಿ ಎಲ್ಲರಿಗೂ ಉಚಿತವಾಗಿ ಕೊಟ್ಟರೂ ಸಹ ಬಸ್ಸುಗಳಿಗೇನು ಕಡಿಮೆ ಆಗಿಲ್ಲ. ಎಲ್ಲ ಮೊದಲೇನಿತ್ತು ರೂಟ್ಗಳು ಇನ್ನೂ ಜಾಸ್ತಿ ಆಗಿದ್ದಾವೆ ರೂಟು. ಯಾಕಂದರೆ ಹೆಣ್ಮಕ್ಳು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಮ್ಮ ಅಧ್ಯಕ್ಷರು ವಿಶೇಷ ಕಾಳಜಿ ವಹಿಸ್ತಾರೆ. ಅದರಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಅನುಕೂಲವಾಗಲಿ ಅಂತ ಸಾಕಷ್ಟು ಬಸ್ಸುಗಳನ್ನು ಮಾಡಿದ್ದಾರೆ. ಇನ್ನೂ ಬಸ್ಸುಗಳು ಬರ್ತಾ ಇದ್ದಾವೆ. ನಾವು ಇದಕ್ಕಾಗಿ ನಮಗೆ ತುಂಬ ಖುಷಿಯಾಗಿದೆ. ಈಗ ನಮ್ಮ ಸರ್ಕಾರದ